ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಬೆಂಗಳೂರು ಚಾನೆಲ್ನ ಲಾಯಕ್ಸ್ KPSC ಪ್ರಿಲಿಮ್ಸ್ ಮ್ಯಾರಥಾನ್ನ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಪ್ರಮುಖವಾಗಿರುವಂತಹ ರಿಪೋರ್ಟ್ಸ್ ಮತ್ತು ಇಂಡಿಸಸ್ಗಳನ್ನ ನೋಡೋಣ. ಪ್ರತಿ ವರ್ಷ ನೀವು KPSC ಮತ್ತು UPSC ಪ್ರಿಲಿಮ್ಸ್ ಪೇಪರ್ಸ್ಗಳನ್ನು ನೋಡಿದಾಗ ಒಂದಲ್ಲ ಅಥವಾ ಎರಡು ರಿಪೋರ್ಟ್ಸ್ಗಳ ಬಗ್ಗೆ ಕೇಳ್ತಾರೆ, ಅಥವಾ ಎರಡು ಅಟ್ಲೀಸ್ಟ್ ಮಿನಿಮಮ್ 2 ಇಂಡಿಸಸ್ಗಳ ಬಗ್ಗೆ ಕೇಳ್ಬೋದು. ಎಸ್ಪೆಷಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಈ ಥರ ಪ್ರಶ್ನೆಗಳು ತುಂಬ ಬರುವಂಥ ಚಾನ್ಸಸ್ಗಳಿವೆ. ಮುಂದುವರೆದು ರಿಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಬರುವಂಥ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈ ಒಂದು ರಿಪೋರ್ಟನ್ನು ಯಾವೊಂದು ಸಂಸ್ಥೆ ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾರೆ. ರಿಪೋರ್ಟ್ಸ್ನ ಹೈಲೈಟ್ಸ್ನ ಪ್ರಿಲಿಮ್ಸ್ನಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಕಡಿಮೆ. ಎಸ್ಪೆಷಲಿ KPSC ಪ್ರಿಲಿಮ್ಸ್ನಲ್ಲಿ ರಿಪೋರ್ಟ್ಸ್ನ ಹೈಲೈಟ್ಸ್ಗಳನ್ನು ಕೇಳಲ್ಲ. UPSC ಕೇಳುವಂಥ ಸಾಧ್ಯತೆ ಇದೆ. ಅದೇ ಇಂಡಿಸಿಸ್ ಬಂದಾಗ ಏನು ಕೇಳಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಒಂದು ಇಂಡಿಸಸ್ಗಳನ್ನು ಯಾವೊಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ ಕೇಳ್ತಾರೆ. ಎರಡನೇದಾಗಿ ಆ ಇಂಡಿಸಸ್ನಲ್ಲಿರುವಂಥ ಕಂಪೋಸಿಷನ್ ಏನು, ಅಥವಾ ಯಾವ್ಯಾವ ಆಧಾರದ ಮೇಲೆ ಅಥವಾ ಕ್ರೈಟೀರಿಯಾದ ಮೇಲೆ ಆ ಇಂಡಿಸಸ್ಗಳನ್ನು ರ್ಯಾಂಕಿಂಗ್ ಕೊಡ್ತಾರೆ ಅಂತ ಕೇಳ್ಬೋದು. ಮತ್ತು ನಾವು ಯಾವಾಗಲೂ ಇಂಡಿಸಸ್ ಅಥವಾ ರಿಪೋರ್ಟ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಬೇಕಂದ್ರೆ ಸ್ವಲ್ಪ ಟೆಕ್ನಿಕ್ ಡಿಫರ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಯೂಶಲಿ ರಿಪೋರ್ಟ್ಸ್ಗಳನ್ನು ಓದಿ ಯಾವ ಇನ್ಸ್ಟಿಟ್ಯೂಷನ್ ರಿಲೀಸ್ ಮಾಡ್ತಾರೆ ಅಂತ ಓದ್ತೀವಿ. ಅದ್ರ ಬದಲು ನೀವು ಈ ರೀತಿ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂಥ ಎಲ್ಲ ರಿಪೋರ್ಟ್ಸ್ಗಳನ್ನು ಒಟ್ಟಾರೆ ಒಂದ್ಸಲ ಹೋದರೆ ದೆನ್ ನಿಮಗೆ ಜ್ಞಾಪಕ ಇರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂಥ ಇಂಡೆಕ್ಸಸ್: ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವರ್ಲ್ಡ್ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್, ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಆ್ಯಂಡ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಎಸ್ಪೆಷಲಿ ನೀವು ಪ್ರಿಲಿಮ್ಸ್ ಪೇಪರ್ಸ್ ನೋಡಿದಾಗ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನ ತುಂಬ ಸಲ ಕೇಳಿದ್ದಾರೆ, ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ತುಂಬ ಸಲ ಕೇಳಿದ್ದಾರೆ. ಈವನ್ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ನ ಕೂಡ ಕೇಳಿದ್ದಾರೆ. ಸೊ ಈ ಮೂರು ನಿಮಗೆ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. ನಂತರದಲ್ಲಿ ವರ್ಲ್ಡ್ ಬ್ಯಾಂಕ್ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಇಂಡೆಕ್ಸ್ ಕೂಡ ಕೊಡ್ತಾರೆ. ಮುಂದುವರೆದು ವರ್ಲ್ಡ್ ಎಕನಾಮಿಕ್ ಫೋರಮ್. ಸೊ ಇವರು ನಿಮಗೆ ಗ್ಲೋಬಲ್ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್, ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಡ್ತಾರೆ. ಬಟ್ ನಿಮಗೆ KPSCಗೆ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಅಥವಾ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಇಂಡಿಸಸ್ ಯಾವುದು ಅಂತ ಹೇಳಿದ್ರೆ ಗ್ಲೋಬಲ್ ಕಾಂಪಿಟೇಟಿವ್ ರಿಪೋರ್ಟ್ಸ್. ಇದನ್ನು ತುಂಬ ಸಲ ಕೇಳಿದ್ದಾರೆ. ನಂತರ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇತ್ತೀಚೆಗೆ ಇನ್ಕ್ಲೂಸಿವ್ನೆಸ್ ಬಗ್ಗೆ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಕೂಡ ಕೇಳ್ಬೋದು. ನಂತರದಲ್ಲಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ, ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಡುವಂಥ 2 ರಿಪೋರ್ಟ್ ಇದೆ: ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಮತ್ತು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್. ಸೊ ನೀವಿಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್. ನಂತರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವರ್ಲ್ಡ್ ಟ್ರೇಡ್ ಔಟ್ಲುಕ್ ಇಂಡಿಕೇಟರ್ ಕೊಡುತ್ತೆ. ಸೊ ಹೆಸರೇ ಹೇಳೋ ರೀತಿಯಲ್ಲಿ ಇದನ್ನು ಜಸ್ಟ್ ಔಟ್ಲುಕ್ ಯಾರು ಕೊಡ್ತಾರನ್ನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. UNCTAD ಇನ್ವೆಸ್ಟ್ಮೆಂಟ್ ರಿಪೋರ್ಟ್ನ ಕೊಡುತ್ತೆ. ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ವರ್ಲ್ಡ್ ಹ್ಯಾಪಿನೆಸ್, UNSDNS ಅಂತ ಕೂಡ ಕರೀತಾರೆ ಇದನ್ನು. ಸೊ ಇದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನ ಕೊಡುತ್ತೆ. ನೆಕ್ಸ್ಟ್ UNEP ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಔಟ್ಲುಕ್ನ ಕೊಡುತ್ತೆ. ನಂತರ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಂದು ಗ್ಲೋಬಲ್ ಫುಡ್ ಪ್ರೈಸ್ ಇಂಡೆಕ್ಸ್ ಕೊಡುತ್ತೆ. ಬಟ್ ಇಲ್ಲಿ ನಿಮಗೆ ಯೂಶಲಿ ವರ್ಲ್ಡ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಹೊರಗೆ ಕೊಡ್ತಾರೆ ಅಂತ ಡೌಟ್ ಇರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, FAO ವರ್ಲ್ಡ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನ ಕೂಡ ಕೊಡುತ್ತೆ. ನಂತರದಲ್ಲಿ ಇದೊಂದು ಕಾಮನ್ ಆಗಿ ಕನ್ಫ್ಯೂಸ್ ಆಗುವಂಥ ಪಾರ್ಟ್ ಏನಂತ ಹೇಳಿದ್ರೆ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಬರುವಂಥ ಎಲ್ಲ ಇಂಡಿಸಸ್ಗಳನ್ನು ಒಟ್ಟಾರೆ ಒಂದೇ ಸ್ಲೈಡ್ನಲ್ಲಿ ಜ್ಞಾಪಕ ಇಟ್ಕೊಳ್ಳೋದ್ರಿಂದ ನೀವು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ನೋಡಿ, ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್, ವರ್ಡ್ಸ್ ವುಮೆನ್ ರಿಪೋರ್ಟ್, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಸೊ ಇನ್ಇಕ್ವಾಲಿಟಿ, ಪ್ಯಾರಿಟಿ. ಸೊ ಪ್ಯಾರಿಟಿ ಅನ್ನೋದನ್ನು ಯುನೆಸ್ಕೋ ಹೇಳುತ್ತೆ, ಇನ್ಇಕ್ವಾಲಿಟಿ ಅನ್ನೋದನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೇಳುತ್ತೆ, ಗ್ಯಾಪ್ ಇರೋದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಡ್ರೆಸ್ ಮಾಡುತ್ತೆ. ಸೊ ಫೈನಲಿ ಯುನೈಟೆಡ್ ನೇಷನ್ ದೇಶ ವರ್ಡ್ಸ್ ವುಮೆನ್ ರಿಪೋರ್ಟ್, ಓವರ್ ಆಲ್ ವುಮೆನ್ಸ್ ರಿಪೋರ್ಟ್ ಬಗ್ಗೆ ಕೊಡುತ್ತೆ. ಸೊ ಪ್ಯಾರಿಟಿನ ಯುನೆಸ್ಕೋ ಎನ್ಶೂರ್ ಮಾಡುತ್ತೆ, ಇನ್ಇಕ್ವಾಲಿಟಿ ಕಡಿಮೆ ಮಾಡೋದು UNDP, ಜೆಂಡರ್ ಗ್ಯಾಪ್ನ ಹೇಳೋದು WEF, ಮತ್ತು ಓವರ್ ಆಲ್ ವುಮೆನ್ಸ್ ರಿಪೋರ್ಟ್ ಕೊಡೋದು UNDESA. ನಂತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದಾಗ ನಿಮಗೆ ಆಲ್ರೆಡಿ ಗೊತ್ತಿದೆ, ನ್ಯೂಟ್ರಿಷನ್ ರಿಪೋರ್ಟ್ನ ಕೊಡುತ್ತೆ. ಅದ್ರ ಜೊತೆಗೆ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಇದು 2 ಸಲ ರಿಪೀಟ್ ಆಗಿದೆ. ಆಂಬಿಯಂಟ್ ಏರ್ ಪೊಲ್ಯೂಷನ್ ರಿಪೋರ್ಟ್ ಬರುತ್ತೆ, ಮತ್ತು ವರ್ಲ್ಡ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದನ್ನು ಕೊಡುತ್ತೆ. ನೆಕ್ಸ್ಟ್ ನಂತರದಲ್ಲಿ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಬಂದು ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ ಮತ್ತು ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್. ಸೊ ಇತ್ತೀಚೆಗೆ ನಿಮಗೆ ಕ್ಲೈಮೇಟ್ ಚೇಂಜ್ ಎನ್ವಿರಾನ್ಮೆಂಟ್ ಪ್ರಶ್ನೆಗಳು ಜಾಸ್ತಿ ಬರೋದ್ರಿಂದ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ನಿಮಗೆ ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ ಬಿಡುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮಗೆ ಹೆಸರಲ್ಲೇ ಗೊತ್ತಾಗೋಗುತ್ತೆ. WIPO ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ರಿಲೀಸ್ ಮಾಡುವಂಥ ಇಂಡೆಕ್ಸ್. ನೆಕ್ಸ್ಟ್ ADB ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ರಿಲೀಸ್ ಮಾಡೋದು ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್. UN ವಾಟರ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್. IEA ವರ್ಲ್ಡ್ ಎನರ್ಜಿ ಔಟ್ಲುಕ್. ಎನರ್ಜಿ ಔಟ್ಲುಕ್ ಯಾರು ಕೊಡ್ತಾರೆ ಅಂದರೆ IEA ಕೊಡ್ತಾರೆ. ನಂತರದಲ್ಲಿ ರೆಡ್ ಲಿಸ್ಟನ್ನು ಅನೌನ್ಸ್ ಮಾಡೋದು IUCN. ನಂತರ ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್. ಸೊ ಇದೇನಿದೆ, ಇದು ಎನರ್ಜಿ ಇಂಡೆಕ್ಸು ಮತ್ತು ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಕೊಡ್ತಾರೆ. ಈ ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇಟ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ಒಂದ್ಸಲ ಪ್ರಿಲಿಮ್ಸ್ನಲ್ಲಿ ಕೇಳಿದ್ದಾರೆ. ನಂತರದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ವರ್ಡ್ ಕರಪ್ಷನ್. ಸೊ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್.
ತುಂಬ ಸಲ ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಇದು ಒಂದನ್ನು ರಿಲೀಸ್ ಮಾಡೋದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಮತ್ತು ಗ್ಲೋಬಲ್ ಕರಪ್ಷನ್ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ನಂತರದಲ್ಲಿ ಇದು ಕೂಡ ಪಾಪ್ಯುಲರ್ ಒನ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಇದನ್ನು ರಿಲೀಸ್ ಮಾಡೋದು ಯಾರು? ಇಫ್ರಿ. ನಂತರ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್, ಎಷ್ಟು ಕ್ಲೈಮೇಟ್ ರಿಸ್ಕ್ ಆಗ್ತದೆ ಅಂತ ಹೇಳೋದು ಜರ್ಮನ್ ವಾಚ್. ಮತ್ತು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನ ಕೂಡ ಜರ್ಮನ್ ವಾಚ್ ಮತ್ತು ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಡೆವಲಪ್ ಮಾಡುತ್ತೆ. ನಂತರದಲ್ಲಿ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸಸ್ ರಿಪೋರ್ಟ್, ಲ್ಯಾನ್ಸೆಟ್ ಅನ್ನುವಂಥ ಒಂದು ಸಂಸ್ಥೆ ಸೈಂಟಿಫಿಕ್ ರಿಪೋರ್ಟರ್, ಇವರು ಈ ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ. ನಂತರದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಇದನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆಕ್ಸ್ಫರ್ಡ್ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ಇವು 3 ಜನ ಸೇರಿ ರಿಲೀಸ್ ಮಾಡುವಂಥ ಇಂಡೆಕ್ಸ್. ಇವೆಲ್ಲವೂ ನೀವು ಜಾಗತಿಕ ಮಟ್ಟದಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಇಂಡೆಕ್ಸ್ಗಳು. ನಂತರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಗೆ ಬಂದಾಗ ಯಾವ್ಯಾವ ರಿಪೋರ್ಟ್ಗಳನ್ನು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ, ಮೊದಲನೇದಾಗಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಸೊ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್, ಇದನ್ನು ಕೊಡುವಂಥದ್ದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ರೆಡ್ ಡೇಟಾ ಬುಕ್ ಆಫ್ ಪ್ಲಾಂಟ್ಸ್ ಕೊಡೋದು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, CPE ಅಂತ ಕರಿತೀವಿ. ಸೊ ಇವರು ಏರ್ ಕ್ವಾಲಿಟಿ ಇಂಡೆಕ್ಸ್ ಕೊಡ್ತಾರೆ. ಕಾಂಪ್ರಹೆನ್ಸಿವ್ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕೊಡ್ತಾರೆ. ನಂತರ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕೂಡ ಕೊಡ್ತಾರೆ. ಮುಂದುವರೆದು ನೀತಿ ಆಯೋಗ ವಿಷಯಕ್ಕೆ ಬಂದಾಗ ಅತಿ ಹೆಚ್ಚಿನ ಭಾರತದ ಇಂಡೆಕ್ಸ್ಗಳನ್ನು ರಿಲೀಸ್ ಮಾಡೋದು ನೀತಿ ಆಯೋಗ್. ಬಿಕಾಸ್ ನೀತಿ ಆಯೋಗ್ ಪ್ರತಿಯೊಂದು ಸೆಕ್ಟರ್ನ ಮೇಲೆ ಫೋಕಸ್ ಮಾಡುತ್ತೆ. ಸೊ ಹೀಗಾಗಿ ಟ್ರಾನ್ಸ್ಫಾರ್ಮೇಷನಲ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ಗಳ ಬಗ್ಗೆ ಕೊಡುತ್ತೆ, ವುಮೆನ್ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ತಿದ್ದಾರೆ, ಮತ್ತು ಹೆಲ್ತಿ ಸ್ಟೇಟ್ಸ್ ಆ್ಯಂಡ್ ಪ್ರೋಗ್ರೆಸಿವ್ ಇಂಡಿಯಾ ರಿಪೋರ್ಟ್ ಕೊಡುತ್ತೆ, ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಕೊಡುತ್ತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇಂಡಿಯಾ ಇಂಡೆಕ್ಸ್. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಭಾರತದಲ್ಲಿ ಇರೋದು ನೀತಿ ಆಯೋಗಿಗೆ. ನಂತರ ಸ್ಕೂಲ್ ಕ್ವಾಲಿಟಿ ಎಜುಕೇಷನ್ ಇಂಡೆಕ್ಸ್ ನೋಡಿ, ಹೆಲ್ತ್ನ ಕವರ್ ಮಾಡುತ್ತೆ, ವುಮೆನ್ನ ಕವರ್ ಮಾಡ್ತಿದೆ, ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ಕವರ್ ಮಾಡುತ್ತೆ, ವಾಟರ್, ಈವನ್ ಸ್ಕೂಲ್ ಎಜುಕೇಷನ್ನ ಕೂಡ ಕವರ್ ಮಾಡುತ್ತೆ. ನಂತರದಲ್ಲಿ ಎನರ್ಜಿ ಎಫಿಷಿಯನ್ಸಿ ಪ್ರಿಪೇರ್ಡ್ನೆಸ್ ಮತ್ತು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಸೊ ಇವೆಲ್ಲವೂ ನೀತಿ ಆಯೋಗ ರಿಲೀಸ್ ಮಾಡುವಂಥ ರಿಪೋರ್ಟ್ಸ್ಗಳು. ನಂತರ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಮತ್ತು ಅರ್ಬನ್ ಅಫೇರ್ಸ್ ಏನು ಮಾಡ್ತಾರೆ ಅಂದರೆ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ರಿಲೀಸ್ ಮಾಡ್ತಾರೆ, ಮತ್ತು ಸ್ವಚ್ಛ ಸರ್ವೇಕ್ಷಣ್ ರಿಪೋರ್ಟ್. ನಂತರದಲ್ಲಿ RBI ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್, ಮತ್ತು ಇಂಡಿಯನ್ ಸ್ಕಿಲ್ ರಿಪೋರ್ಟ್ನ CII UNDP AICT ಕೊಡುತ್ತೆ. ನಂತರದಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ರೆಸಿಡೆಕ್ಸ್ ಅಂತ, ಇದನ್ನು ಒಂದ್ಸಲ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ರಿಲೀಸ್ ಮಾಡೋದು. ಮತ್ತು ASER ಆ್ಯನ್ಯುವಲ್ ಸರ್ವೆ ಆಫ್ ಎಜುಕೇಷನ್ ರಿಪೋರ್ಟ್ ಏನಿದೆ, ಸೊ ಈ ರಿಪೋರ್ಟ್ನ ಪ್ರಥಮ ಅನ್ನೋ ಒಂದು NGO ಕೊಡುತ್ತೆ. ನಂತರದಲ್ಲಿ ಗ್ರೀನ್ಎಕ್ಸ್, ಸೊ ಗ್ರೀನ್ಎಕ್ಸ್ ಅನ್ನೋ ಒಂದು ಇಂಡೆಕ್ಸ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೊಡುವಂಥದ್ದು. ಸೊ ಇವು ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ ರಿಪೋರ್ಟ್ಸ್ಗಳು. ಮುಂದುವರೆದ ಕೆಲವು ಇಂಪಾರ್ಟೆಂಟ್ ಇಂಡೆಕ್ಸ್ಗಳನ್ನು ಕೂಡ ನೋಡೋಣ. ಮೊದಲ ಇಂಡೆಕ್ಸ್ ಬಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, 2019ನೇ ಇಸ್ವಿಯಲ್ಲಿ ರಿಲೀಸ್ ಆದಂಥ ಈ ಇಂಡೆಕ್ಸು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ರಿಲೀಸ್ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದಂದರೆ ಇಂಡಿಯಾದು ಕರೆಂಟ್ ರ್ಯಾಂಕಿಂಗ್ ಏನು ಅಂತ ಹೇಳ್ಬಿಟ್ಟು, ಇಂಡಿಯಾ ಕರೆಂಟ್ ರ್ಯಾಂಕಿಂಗ್ 129. ಸೊ ಅದರಲ್ಲಿ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಕಂಪ್ಯಾರಿಸನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಲಾಸ್ಟ್ ವರ್ಷದಿಂದ ಈ ವರ್ಷ 1 ರ್ಯಾಂಕಲ್ಲಿ ಇಂಪ್ರೂವ್ ಆಗಿದೆ, ಮತ್ತು ಟಾಪ್ ಮೋಸ್ಟ್ ರ್ಯಾಂಕ್ ಪಡೆದಿರುವಂಥದ್ದು ನಾರ್ವೆ. ಸೊ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋದನ್ನು 3 ಕ್ರೈಟೀರಿಯಾ ಮೇಲೆ ಡಿಸೈಡ್ ಮಾಡ್ತಾರೆ. ಮೊದಲನೇದಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎರಡನೇದು ಎಜುಕೇಷನ್ ಇಂಡೆಕ್ಸ್, ಮೂರನೇದು GNI ಇಂಡೆಕ್ಸ್. ಸೊ ಜ್ಞಾಪಕ ಇಟ್ಕೊಳ್ಳಿ 3 ಪಾರ್ಟ್ಸ್ ಯಾವುದು ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಜುಕೇಷನ್, ಪರ್ ಕ್ಯಾಪಿಟಾ ಇನ್ಕಮ್. ಸೊ LEP ಅಂತ ನೀವು ಜ್ಞಾಪಕ ಇಟ್ಕೊಳ್ಬೋದು. ಸೊ L ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, E ಅಂದರೆ ಎಜುಕೇಷನ್, P ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಮುಂದುವರೆದು ಇಲ್ಲಿ ಇನ್ನೊಂದು ಇಂಡೆಕ್ಸ್ ಬರುತ್ತೆ, ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ HDI ಅಥವಾ IHDI ಅಂತ ಕರಿತೀವಿ. IHDI ಅಂತ ಹೇಳಿದ್ರೆ, ಸೊ ಇನ್ಇಕ್ವಾಲಿಟೀಸ್ ಇರೋದ್ರಿಂದ, ಅಂದರೆ ಜೆಂಡರ್ ಪ್ಯಾರಿಟಿ ಇಲ್ಲದೆ ಇರೋದ್ರಿಂದಾಗಿ ಯಾವ ರೀತಿ ನಮ್ಮಲ್ಲಿ ಎಕನಾಮಿಕ್ ಲಾಸ್ ಆಗ್ತದೆ ಅಂತ ಹೇಳುತ್ತೆ. ಸೊ IHDIಯಲ್ಲಿ ಇಂಡಿಯಾ ಕರೆಂಟ್ಲಿ ಇರೋದು 130ನೇ ಪೊಸಿಷನಲ್ಲಿ. ನಂತರ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಬರುತ್ತೆ, ದಟ್ ಇಸ್ GII ಅಂತ ಕರಿತೀವಿ. ಇಂಡಿಯಾ ಇವಾಗ 122ನೇ ಪೊಸಿಷನಲ್ಲಿದೆ 162 ಕಂಟ್ರಿಗಳಲ್ಲಿ. ಸೊ ಇಲ್ಲಿ ನೀವು ರ್ಯಾಂಕಿಂಗ್ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ HDI ಬಂದು 129ನೇ ರ್ಯಾಂಕು, ನಂತರ IHDI ಬಂದು 130, ನಂತರದಲ್ಲಿ GII ಬಂದು 122. ಮುಂದುವರೆದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಬಂದಾಗ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ನ ಭಾಗವಾಗಿ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ನ ರಿಲೀಸ್ ಮಾಡುತ್ತೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂತ ವರ್ಲ್ಡ್ ಎಕನಾಮಿಕ್ ಫೋರಮ್ ಕೂಡ ರಿಲೀಸ್ ಮಾಡುತ್ತೆ. ಸೊ ಈ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ನ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ನ ಭಾಗವಾಗಿ ರಿಲೀಸ್ ಮಾಡ್ತಾರೆ. ಇದರ ಥೀಮ್ ಬಂದು ದ ಚೇಂಜಿಂಗ್ ನೇಚರ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಸೊ ಥೀಮ್ ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಬಿಕಾಸ್ ಇತ್ತೀಚೆಗೆ ಹೊಸದಾಗಿ ಸ್ಟಾರ್ಟ್ ಮಾಡುವಂಥ ರಿಪೋರ್ಟ್ ಇದು. ನಂತರದಲ್ಲಿ 115ನೇ ರ್ಯಾಂಕ್ ಇದೆ ಔಟ್ ಆಫ್ 157. ಸೊ ಇದರ ಕಾಂಪೊನೆಂಟ್ಸ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಸರ್ವೈವಲ್. ಸೊ ಸರ್ವೈವಲ್ ಅಂತ ಹೇಳಿದ್ರೆ ಅಂಡರ್ 5 ಮಾರ್ಟಾಲಿಟಿ ರೇಟಿಂದ ಕಡಿಮೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ನೋಡ್ತಾರೆ. ನಂತರದಲ್ಲಿ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ನಲ್ಲಿ ಎಷ್ಟು ವರ್ಷ ಓದ್ತಾರೆ ಮತ್ತು ವಾಟ್ ಇಸ್ ಅ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಕೂಡ ನೋಡ್ತಾರೆ. ಮೂರನೇದಾಗಿ ಹೆಲ್ತ್ ಎನ್ವಿರಾನ್ಮೆಂಟ್ ನೋಡಿದಾಗ ಅಡಲ್ಟ್ ಸರ್ವೈವಲ್ ರೇಟ್ ಎಷ್ಟಿದೆ, ಮತ್ತು ಸ್ಟಂಟಿಂಗ್ ಅಂಡರ್ 5 ಏಜ್ ಅಂದರೆ 5 ವರ್ಷಗಳಿಂದ ಕೆಳಗಡೆ ಇರುವಂಥ ಮಕ್ಕಳಲ್ಲಿ ಎಷ್ಟು ಸ್ಟಂಟಿಂಗ್ ಇದೆ ಅಂತ ನೋಡ್ತಾರೆ. ಮುಂದುವರೆದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ನೋಡೋಣ.
ಇದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸ್ ಮಾಡುತ್ತೆ. 141 ಕಂಟ್ರಿಗಳನ್ನು ಇಲ್ಲಿ ಲಿಸ್ಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಮೆಜಾರಿಟಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ 103 ಇಂಡಿಕೇಟರ್ಸ್ನ ಕನ್ಸಿಡರ್ ಮಾಡ್ತಾರೆ. ಆ 103 ಇಂಡಿಕೇಟರ್ಸ್ನ 12 ಪಿಲ್ಲರ್ಗಳಾಗಿ ಆರ್ಗನೈಸ್ ಮಾಡಿ 4 ಬ್ರಾಡ್ ಕ್ಯಾಟಗರೀಸ್ ಅಂಡರ್ಲಿ ಕ್ಲಾಸಿಫಿಕೇಶನ್. ಮೊದಲನೇ ಕ್ಲಾಸಿಫಿಕೇಶನ್ ಬಂದು ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್. ಅಂದರೆ ಏನು ಅಂದರೆ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಯಾವ ರೀತಿ ಟೆಕ್ನಾಲಜಿ ಬೇಕು ಮತ್ತು ಯಾವ ರೀತಿ ಗೌರ್ಮೆಂಟ್ ಸಪೋರ್ಟ್ ಬೇಕು, ಇವೆಲ್ಲವೂ ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್ನಲ್ಲಿ ಬರುತ್ತೆ. ನಂತರದಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಅಲ್ಲಿಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ ಇದೆಯಾ, ಸೊ ಯಾವ ರೀತಿ ಲೇಬರ್ ಇದೆ, ಲೇಬರ್ ಪೊಟೆನ್ಷಿಯಲ್ ಏನು, ಇವೆಲ್ಲದ್ರ ಬಗ್ಗೆ ಹೇಳುತ್ತೆ. ನಂತರ ಮೂರನೇದಾಗಿ ಮಾರ್ಕೆಟ್, ಇದು ಓವರ್ ಆಲ್ ಮಾರ್ಕೆಟ್ ಸೈಜ್ ಏನಿದೆ, ಲೇಬರ್ ಎಷ್ಟು, ಪ್ರಾಡಕ್ಟ್ ಎಷ್ಟು, ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಿದೆ, ಇದೆಲ್ಲದ್ರ ಬಗ್ಗೆ ಹೇಳುತ್ತೆ. ನಂತರ ನಾಲ್ಕನೇದಾಗಿ ಇನೋವೇಷನ್ ಎಕೋಸಿಸ್ಟಮ್ ಬಗ್ಗೆ ಹೇಳುತ್ತೆ. ಅಂದರೆ ಯಾವ ರೀತಿ ಬಿಸ್ನೆಸ್ ಡೈನಮಿಕ್ ಆಗಿದೆ ಇಲ್ಲಿ, ಮತ್ತು ಇನೋವೇಷನ್ ಕೇಪಬಿಲಿಟಿ ಏನು, ಎಷ್ಟು ನಂಬರ್ ಆಫ್ ಸ್ಟಾರ್ಟಪ್ಸ್ ಇದೆ, ಸೊ ಇವೆಲ್ಲವೂ ನಿಮಗೆ ಇನೋವೇಷನ್ ಎಕೋಸಿಸ್ಟಮಲ್ಲಿ ಬರುತ್ತೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, GCIಯಲ್ಲಿ 4 ಬ್ರಾಡ್ ಕ್ಯಾಟಗರೀಸಾಗಿ ಹೇಳ್ತೀವಿ. ಒಂದು ಎನೇಬ್ಲಿಂಗ್ ಎನ್ವಿರಾನ್ಮೆಂಟ್, ಹ್ಯೂಮನ್ ಕ್ಯಾಪಿಟಲ್, ಮಾರ್ಕೆಟ್ ಮತ್ತು ಇನೋವೇಷನ್ ಎಕೋಸಿಸ್ಟಮ್. ಸೊ 103 ಇಂಡಿಕೇಟರ್, 12 ಪಿಲ್ಲರ್, 4 ಕ್ಯಾಟಗರಿ. ಇಲ್ಲಿ GCI 4.0 ಅಂದ್ರೇನು? ಸೊ 4.0 ಅಂದರೆ ಇದು 4ನೇ ಇಂಡಿಕೇಟರ್ ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸ್ ಮಾಡ್ತಿರುವಂಥದ್ದು. ಮುಂದುವರೆದು ಇಂಡಿಯಾದ ರ್ಯಾಂಕ್ ನೋಡಿ ಇಲ್ಲಿ. ಸೊ 68ನೇ ರ್ಯಾಂಕಿಗೆ ಬಂದಿದೆ. ಅಂದರೆ ಇಂಡಿಯಾ 10 ರ್ಯಾಂಕ್ಗಳ ಪೊಸಿಷನಲ್ಲಿ ಇಂಪ್ರೂವ್ ಆಗಿದೆ. ಮುಂದುವರೆದ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಲೀಸ್ ಮಾಡುತ್ತೆ. ಸೊ ನಮ್ಮ ರ್ಯಾಂಕ್ ಔಟ್ ಆಫ್ 154 ಕಂಟ್ರೀಸ್ಗಳಲ್ಲಿ ನಮ್ಮ ರ್ಯಾಂಕು 78ನೇ ರ್ಯಾಂಕ್ ಇತ್ತು. ಇವಾಗ 80ನೇ ರ್ಯಾಂಕಿಗೆ ಬಂದಿದೆ. ಅಂದರೆ ನಮ್ಮ ರ್ಯಾಂಕ್ ಡೌನ್ಫಾಲ್ ಆಗ್ತದೆ, ಕರಪ್ಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಮುಂದುವರೆದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ, ಅಂದರೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂಥ ಈ ಇಂಡೆಕ್ಸ್ನಲ್ಲಿ 10 ಇಂಡಿಕೇಟರ್ಗಳ ಆಧಾರದ ಮೇಲೆ ಇದನ್ನು ಕನ್ಸಿಡರ್ ಮಾಡ್ತಾರೆ. 10 ಇಂಡಿಕೇಟರ್ ಯಾವ್ದು ಅಂತ ಹೇಳಿದ್ರೆ ಈಸ್ ಆಫ್ ಸ್ಟಾರ್ಟಿಂಗ್, ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಯಾವ ರೀತಿ ಸಿಗುತ್ತೆ, ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್ಗೆ ಏನಾದರೂ ಹರ್ಡಲ್ಸ್ ಇದೆಯಾ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಯಾವ ರೀತಿ ಇದೆ, ಮತ್ತು ಕ್ರೆಡಿಟ್ ಈಸಿಯಾಗಿ ಸಿಗುತ್ತಾ, ವರ್ಕರ್ಸ್ ಕಂಡೀಷನ್ಸ್ ಏನು, ಇಂಟರ್ಸ್ಟೇಟ್ ಟ್ರೇಡ್ ಮಾಡಬೇಕಂದ್ರೆ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ಟ್ಯಾಕ್ಸಸ್ ಎನ್ಫೋರ್ಸ್ಮೆಂಟ್ ಹೇಗಿದೆ, ಮತ್ತು ಇನ್ಸಾಲ್ವೆನ್ಸಿ ಆದರೆ ಏನಾದರೂ ಯಾವ ರೀತಿ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ, ಇವೆಲ್ಲ ಒಂದು 10 ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫೈಂಡ್ ಔಟ್ ಮಾಡ್ತಾರೆ. ಸೊ ಇಂಡಿಯಾ ಈಗ 63 ಔಟ್ ಆಫ್ 190 ಕಂಟ್ರೀಸಲ್ಲಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದೇನೆಂದರೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಇಂಡಿಯಾ 14 ರ್ಯಾಂಕ್ಗಳಲ್ಲಿ ಇನ್ಕ್ರೀಸ್ ಆಗ್ತಾ ಬರ್ತದೆ. ಅದರಲ್ಲೂ ಇಂಡಿಯಾ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಇನ್ಸಾಲ್ವೆನ್ಸಿ, ಅಂದರೆ ಯಾವುದೇ ಬ್ಯಾಂಕ್ ಕರಪ್ಟ್ ಆದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದರಲ್ಲಿ, ನಂತರ ಬಾರ್ಡರ್ ಅಕ್ರಾಸ್ ಟ್ರೇಡ್ ಮಾಡೋದ್ರಲ್ಲಿ, ರಿಜಿಸ್ಟ್ರೇಷನ್ ಪ್ರಾಪರ್ಟಿನಲ್ಲಿ, ಮತ್ತು ಮೈನಾರಿಟಿ ಇನ್ವೆಸ್ಟರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ, ಮತ್ತು ಕಾಂಟ್ರಾಕ್ಟ್ಸ್ಗಳನ್ನ ಕರೆಕ್ಟಾಗಿ ಎನ್ಫೋರ್ಸ್ ಮಾಡುತ್ತೆ. ಇವೆಲ್ಲ ನಿಟ್ಟಿನಿಂದ ಭಾರತ ಒಳ್ಳೆ ಪರ್ಫಾರ್ಮೆನ್ಸ್ನ ತೋರಿಸ್ತಿದೆ. ಮುಂದುವರೆದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಇದು ವರ್ಲ್ಡ್ ಎಕನಾಮಿಕ್ ಫೋರಮ್ ಕೊಡುವಂಥ ಇಂಡೆಕ್ಸ್. ಸೊ ಭಾರತ ಇದರಲ್ಲಿ 112 ರ್ಯಾಂಕ್ನ ಪಡ್ಕೊಂಡಿದೆ. ಎಸ್ಪೆಷಲಿ ಭಾರತ ಪೊಲಿಟಿಕಲ್ ರೆಪ್ರೆಸೆಂಟೇಷನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ಬೋದು. ಮುಂದುವರೆದು ಈ ಒಂದು ಇಂಡೆಕ್ಸ್ನಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರಿಗಿರುವಂಥ ಪ್ಯಾರಿಟಿಯನ್ನು ಚೆಕ್ ಮಾಡ್ತಾರೆ ಯಾವ್ಯಾವ ಫೀಲ್ಡ್ಸಲ್ಲಿ ಅಂತ ಬಂದಾಗ. ಸೊ ಮೊದಲನೇದಾಗಿ ಎಕಾನಮಿಯಲ್ಲಿ, ಎಜುಕೇಷನಲ್ಲಿ, ಹೆಲ್ತಲ್ಲಿ ಮತ್ತು ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಇವು 4 ಫೀಲ್ಡಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರಿಗಿರುವಂಥ ಸ್ಥಾನಮಾನಗಳನ್ನು ಕಂಪೇರ್ ಮಾಡಿ ಈ ಒಂದು ರಿಪೋರ್ಟ್ನ ಕೊಡ್ತಾರೆ. ಮುಂದುವರೆದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಂದಾಗ ಇದನ್ನು ವೆಲ್ತ್ ಹಂಗರ್ ಲೈಫ್ ಮತ್ತು ಕನ್ಸರ್ನ್ ವರ್ಲ್ಡ್ ವೈಡ್ ಅವರು ರಿಲೀಸ್ ಮಾಡ್ತಾರೆ. ಸೊ ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ 0 ಹಂಗರ್ ಬೈ 2030 ಅಂತ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಹಂಗರ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬಾ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಲಾಂಚ್ ಮಾಡಿದರೂ ಕೂಡ ಭಾರತದ ಪರ್ಫಾರ್ಮೆನ್ಸ್ ನೋಡ್ಬೋದು, ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ 4 ಕ್ರೈಟೀರಿಯಾಸ್ ಮೇಲೆ ಕೊಡ್ತಾರೆ. ಮೊದಲನೇದಾಗಿ ಅಂಡರ್ ನರಿಶ್ಮೆಂಟ್, ಎರಡನೇದು ಚೈಲ್ಡ್ ವೇಸ್ಟಿಂಗ್, ಮೂರನೇದು ಚೈಲ್ಡ್ ಸ್ಟಂಟಿಂಗ್, 4ನೇದು ಚೈಲ್ಡ್ ಮಾರ್ಟಾಲಿಟಿ. ಕ್ರೈಟೀರಿಯಾಗಳನ್ನು ಸಾಧ್ಯವಾದಷ್ಟು ಜ್ಞಾಪಕ ಇಟ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಹೇಳ್ತೀನಿ ನಿಮಗೆ. ಹೊರತು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನೋಡ್ಬೋದು. ಇದು ಪಾವರ್ಟಿ ಎಷ್ಟು ಮಟ್ಟಿಗೆ, ಅದ್ರ ಜೊತೆಗೆ ಆ ಪಾವರ್ಟಿ ಅಥವಾ ಬಡತನದಿಂದಾಗಿ ಎಷ್ಟರ ಮಟ್ಟಿಗೆ ನಮ್ಮ ಆಕ್ಸೆಸಿಬಿಲಿಟಿ ಅಥವಾ ಡಿಪ್ರೈವೇಷನ್ಗೆ ಒಳಪಡ್ತೀವಿ ಅಂತ ಹೇಳುತ್ತೆ. ಮುಂದುವರೆದು ಇದನ್ನು ರಿಲೀಸ್ ಮಾಡೋದು ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಮತ್ತು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇಲ್ಲಿ 0 ಅಂತ ಹೇಳಿದ್ರೆ ಲೋಯೆಸ್ಟ್ ಡಿಪ್ರೈವೇಷನ್ ಆಗಿದೆ ಅಥವಾ ಲೋಯೆಸ್ಟ್ ಅನ್ಯಾಯವಾಗಿದೆ. 1 ಅಂದರೆ ಹೈಯೆಸ್ಟ್ ಡಿಪ್ರೈವೇಷನ್ ಆಗಿದೆ. ಸೊ ಇಂಡಿಯಾದ ಸ್ಕೋರ್ ಬಂದು 0.121. ಮುಂದುವರೆದು ನೀವು ಇಲ್ಲಿ ಕ್ರೈಟೀರಿಯಾಗಳಲ್ಲಿ ನೋಡ್ಬೋದು. ಸೊ ಯಾವೆಲ್ಲ ಕ್ರೈಟೀರಿಯಾಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂದರೆ 10 ಇಂಡಿಕೇಟರ್ಸ್ ಇರುತ್ತೆ. ಅದರಲ್ಲಿ ಹೆಲ್ತ್, ಎಜುಕೇಷನ್, ಲಿವಿಂಗ್ ಸ್ಟ್ಯಾಂಡರ್ಡ್ಸ್, ಸೊ 3ಕ್ಕೂ ಸಮಾನವಾದ ಅಥವಾ ಈಕ್ವಲ್ ವೆಯ್ಟೇಜನ್ನು ಕೊಟ್ಟಿರೋದು ನೋಡ್ಬೋದು ನೀವು ಇಲ್ಲಿ. ನಂತರ ಹೆಲ್ತಲ್ಲಿ ನ್ಯೂಟ್ರಿಷನ್ ಮತ್ತು ಚೈಲ್ಡ್ ಮಾರ್ಟಾಲಿಟಿ, ಎಜುಕೇಷನಿಗೆ ಬಂದಾಗ ಇಯರ್ಸ್ ಆಫ್ ಸ್ಕೂಲಿಂಗ್ ಮತ್ತು ಸ್ಕೂಲ್ ಅಟೆಂಡೆನ್ಸ್, ಲಿವಿಂಗ್ ಸ್ಟ್ಯಾಂಡರ್ಡ್ಸಿಗೆ ಬಂದಾಗ ಕುಕಿಂಗ್ ಫ್ಯೂಯಲ್ ಆಗಿರ್ಬೋದು, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ಹೌಸಿಂಗ್ ಅಸೆಟ್ಸ್, ಅಂದರೆ ಒಬ್ಬ ಒಟ್ಟಾರೆಯಾಗಿ ನಮಗೆ ಬದುಕೋಕ್ಕೆ ಬೇಕಾಗಿರುವಂಥ ಎಲ್ಲ ಬೇಸಿಕ್ ನೆಸಸರಿಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ ಇಂಡೆಕ್ಸಸ್ಗಳು. ಧನ್ಯವಾದಗಳು.